ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಬಿಜೆಪಿಯಲ್ಲಿ ಈಗ ಆಂತರಿಕ ಕಚ್ಚಾಟ ಏನಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಹಾಲಿ ಅಧ್ಯಕ್ಷ ವಿಜೇಂದ್ರ ವಿರುದ್ಧ ಬಿಜೆಪಿ ರೆಬಲ್ಸ್ ಬಹಿರಂಗವಾಗಿಯೇ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಪದೇ ಪದೇ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇತ್ತ ಯತ್ನಾಳ್ ಹದ್ದು ಬಸ್ತಿನಲ್ಲಿಡಲು ವಿಜೇಂದ್ರ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ. ಪರಸ್ಪರ ಹಲ್ಲು ಮಸಿತಾ ಇರುವಂತಹ ಇಬ್ಬರೂ ನಾಯಕರು ಬಿಜೆಪಿ ಎರಡೂ ಬಣಗಳಿಗೆ ಈಗ ಡಿಸೆಂಬರ್ನ ನಿರೀಕ್ಷೆ ಇದೆ. ಕಾರಣ ಡಿಸೆಂಬರ್ನಲ್ಲಿ ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗತ್ತೆ. ಆ ಸಂದರ್ಭದಲ್ಲಿಯೇ ರಾಜ್ಯದಲ್ಲೂ ಕೂಡ ಬದಲಾವಣೆ ಆಗಬಹುದು ಅನ್ನುವಂತಹ ಆಸೆ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ನದ್ದು. ಆದರೆ ವಿಜೇಂದ್ರ ಬದಲಾವಣೆ ಆಗಲ್ಲ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೊಂದು ಕಡೆ ವಿಜೇಂದ್ರ ಬದಲಾವಣೆ ಆಗತ್ತೆ ಅನ್ನೋ ನಿರೀಕ್ಷೆ ಯತ್ನಾಳ್ ಟೀಮ್ನದ್ದು. ಅಧ್ಯಕ್ಷ ಬದಲಾವಣೆ ಆಗೋದೇ ಇಲ್ಲ ಎಂಬ ವಿಶ್ವಾಸದಲ್ಲಿ ಈಗ ವಿಜೇಂದ್ರ ಟೀಮ್ ಇದೆ. ಅಧ್ಯಕ್ಷ ಬದಲಾವಣೆಯ ಬದಲು ಹೈಕಮಾಂಡ್ ಮಧ್ಯಪ್ರವೇಶದ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ವಿಜೇಂದ್ರ ಹಾಗೂ ಟೀಮ್ನವರು. ಪಕ್ಷದಲ್ಲಿ ಎಲ್ಲವನ್ನೂ ಸರಿ ಮಾಡುವ ನಿರೀಕ್ಷೆಯಲ್ಲಿ ವಿಜೇಂದ್ರ ಟೀಮ್. ಪ್ರಶಾಂತ್, ನಿನ್ನೆಯೂ ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಬಿಜೆಪಿಯಲ್ಲಿರುವಂತಹ ಆಂತರಿಕ ಬೇಗುದಿ ಇದು ಪ್ರತಿದಿನವೂ ಕೂಡ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಿಲ್ಲ. ಈಗ ಡಿಸೆಂಬರ್ನಲ್ಲಿ ಏನಾದರೂ ಬದಲಾವಣೆಗಳಾಗ್ಬಿಡುತ್ತಾ ಅನ್ನುವಂಥ ನಿರೀಕ್ಷೆ ನಿಜಕ್ಕೂ ಆಗುತ್ತಾ? ಈಗ ಬ್ರೇಕಿಂಗಲ್ಲಿ ಪರಸ್ಪರ ಹಲ್ಲು ಮಸಿತಾ ಇದ್ದಾರೆ. ಹಲ್ಲು ಮಸಿಯೋದಂದ್ರೆ ಏನು? ನಿಮ್ಗೆ ಇಷ್ಟ ಆಗದೇ ಇದ್ರೂ ಕೂಡ ಹಲ್ಲು ಕಚ್ಕೊಂಡು ಸುಮ್ಮನೆ ಅವ್ರ ಜೊತೆ ಹೋಗೋದು. ಕತ್ತಿ ಮಸಿತಾ ಇದೆ. ಹಲ್ಲು ಮಸ್ತಂದ್ರೆ ಸುಮ್ಮನೆ ಕೊಳ್ತಾ ಇದ್ರು. ಇಲ್ಲಿ ದಿನಂಪ್ರತಿ ಪ್ರತಿ ಹೇಳಿಕೆಗಳು ಸಾಕ್ತಾ ಇವೆ. ಪರಸ್ಪರ ಕತ್ತಿ ಮಸಿತ ಅಡ್ಡಾಡ್ತಾ ಇದ್ದಾರೆ. ನನಗನ್ಸುತ್ತೆ ನೋಡಿ, ಯತ್ನಾಳ್ರ ಟೀಮ್ ಕೂಡ ಇಡೀ ಒಂದು ಹೋರಾಟವನ್ನು ವಿಪರೀತಕ್ಕೆ ಒಯ್ದಿರ್ತಕ್ಕಂಥದ್ದು. ಅವ್ರಿಗನ್ನಿಸ್ತಾ ಇದೆ ಹೈಕಮಾಂಡ್ ಹೆಂಗೆ ಯಡಿಯೂರಪ್ಪನವರು ಹಠ ಹಿಡಿದು ಹೈಕಮಾಂಡನ್ನು ಬಗ್ಗಿಸಿದ್ರು, ಅದೇ ರೀತಿ ನಾವು ಕೂಡ ಈ ಪ್ರತಿಭಟನೆಯನ್ನು ತಾರಕಕ್ಕೆ ಒಯ್ದರೆ, ವಿಪರೀತಕ್ಕೆ ಒಯ್ದರೆ ಹೈಕಮಾಂಡ್ ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಒಪ್ಪತ್ತೆ ಅನ್ನೋದು ಯತ್ನಾಳ್ರ ನಿರೀಕ್ಷೆ ಇದೆ. ಸ್ವಲ್ಪ ಬಿ ಜೆ ಪಿಯ ಪ್ರೊಸೆಸ್ಗಳ ಬಗ್ಗೆ, ಪ್ರಕ್ರಿಯೆಗಳ ಬಗ್ಗೆ ಒಳ ಹೊರಗೂ ಗೊತ್ತಿರುವ ಅರವಿಂದ್ ಲಿಂಬಾವಳಿಯನ್ನು ಅದಕ್ಕೆ ಅವ್ರ ಜೊತೆಗೆ ಇಟ್ಕೊಂಡಿದ್ದಾರೆ. ಅರವಿಂದ್ ಲಿಂಬಾವಳಿ ಒಂದು ಕಾಲದಲ್ಲಿ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು, ಅನಂತಕುಮಾರ್ ಜೊತೆಗಿದ್ದರು, ಯಡಿಯೂರಪ್ಪನವ್ರ ಜೊತೆಗಿದ್ದರು. ಅವ್ರಿಗೆ ಕರ್ನಾಟಕದ ಬಿ ಜೆ ಪಿಯ ಒಳ ಹೊರಗೆ ಗೊತ್ತಿದೆ. ಈಗ ಏನು ಯತ್ನಾಳ್ ಟೀಮ್ನಿಂದ ಜನಾಂದೋಲನ ಅಭಿಯಾನ ಆಗ್ತಾ ಇದೆ, ಅದಕ್ಕೂ ಕೂಡ ಅವರೇ ಕಾರಣ ಅಂತ ಹೇಳ್ತಿದ್ದಾರೆ. ಅವರದೇ ಮಾಸ್ಟರ್ ಮೈಂಡ್ ಇದೆ ನೋಡಿ. ಅರವಿಂದ್ ಲಿಂಬಾವಳಿಗೆ ಬಿ ಜೆ ಪಿ ಹೈಕಮಾಂಡ್ ಹೆಂಗೆ ಕೆಲಸ ಮಾಡುತ್ತೆ, RSS ಹೆಂಗೆ ಕೆಲಸ ಮಾಡುತ್ತೆ, ಆ ಸಿಸ್ಟಮ್ಗಳು ಚೆನ್ನಾಗಿ ಗೊತ್ತಿವೆ ಅವ್ರಿಗೆ. ಆ ಕಾರಣದಿಂದ ಲಿಂಬಾವಳಿಯವ್ರನ್ನ ಇಟ್ಕೊಂಡು ಯತ್ನಾಳ್ರು ಹೊರಟಿದ್ದಾರೆ. ಅವ್ರಿಗನ್ಸುತ್ತೆ ಡಿಸೆಂಬರ್ನಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು. JP ನಡ್ಡಾ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಡಿಸೆಂಬರ್ನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು. ಅದಾದ ಮೇಲೆ ಕರ್ನಾಟಕದ ರಾಜ್ಯಾಧ್ಯಕ್ಷರ ಅಥವಾ ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರನ್ನು ಕೂಡ ಬದಲಾವಣೆ ಮಾಡಲಾಗತ್ತೆ. ನಾವು ಈಗ ಒತ್ತಡ ಒಂದು ತಿಂಗಳು ಹಾಕಿದರೆ ವಿಜೇಂದ್ರ ಕೂಡ ಬದಲಾಗ್ತಾರೆ ಅನ್ನೋದು ಯತ್ನಾಳ್ ಟೀಮ್ನಲ್ಲಿದೆ. ವಿಜೇಂದ್ರ ಆ್ಯಂಡ್ ಟೀಮ್ ಅಂದ್ಕೊಳ್ತಾ ಇದೆ, ನಮ್ಮನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದೆ ಅಮಿತ್ ಶಾ. ರಾಜ್ಯಾಧ್ಯಕ್ಷರಾಗಿ ಒಂದು ಕಾಲು ವರ್ಷ ಆಯ್ತು ಅಷ್ಟೇ. ಕಾಲು ವರ್ಷ ಆಯಿತು. ಮತ್ತು ಈಗ ಯಾಕೆ ಬದಲಾಯಿಸ್ತಾರೆ? ನೋಡಿ, ಎರಡು ಸಂಗತಿಗಳು ನನಗನ್ಸೋದು. ರಾಜ್ಯಾಧ್ಯಕ್ಷರ ಬದಲಾವಣೆಯ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂದರೆ ದ ಮೂಮೆಂಟ್ ಯು ಚೇಂಜ್ ವಿಜೇಂದ್ರ, ಯಡಿಯೂರಪ್ಪ ಆ್ಯಂಡ್ ಇಡೀ ಟೀಮ್ ಅಸಮಾಧಾನಗೊಳ್ಳುತ್ತೆ. ಅಂದರೆ ನೀವು ಇದನ್ನು ಸರಿಪಡಿಸೋಕೆ ಹೋಗಿ ಅದನ್ನು ಯಾವ ಪೊಲಿಟಿಕಲ್ ಪಾರ್ಟಿ ಅದನ್ನು ಮಾಡಲ್ಲ. ನಿನ್ನೆ ಯಡಿಯೂರಪ್ಪ ಅವರು ಕೂಡ ಫಾರ್ ದ ಫಸ್ಟ್ ಟೈಮ್ ಯತ್ನಾಳ್ ಆ್ಯಂಡ್ ಟೀಮ್ನ ಒಂದು ಚಟುವಟಿಕೆ ಬಗ್ಗೆ ಕೂಡ ಮಾತನಾಡಿದ್ದು ಪ್ರಶಾಂತ್. ಅವರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಎಲ್ಲವನ್ನೂ ಕೂಡ ಹೈಕಮಾಂಡ್ ನೋಡ್ತಾ ಇರುತ್ತೆ, ಸೊ ಆ್ಯಕ್ಷನ್ ತೆಗೆದುಕೊಳ್ಳುತ್ತೆ ಅಂತ. ನ್ಯಾಚುರಲಿ ಅಂದರೆ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಏನು ಯತ್ನಾಳ್ ಮತ್ತು ಟೀಮ್ಗೊಂದು ವಿಶ್ವಾಸ ಇದೆ. ನನಗನ್ಸುತ್ತೆ ಹೈಕಮಾಂಡ್ ಅಂತಿಮವಾಗಿ ಡಿಸೆಂಬರ್ ಸೆಷನ್ನ ನಂತರ ಪ್ಯಾಚಪ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಬೋದು, ಅಥವಾ ಹೈಕಮಾಂಡ್ ಇದನ್ನು ಓವರ್ಲುಕ್ ಕೂಡ ಮಾಡ್ಬೋದು. ಈ ದಿಲ್ಲಿಯಲ್ಲಿ ಕುಳಿತವ್ರಿಗೆ ಇದೆಲ್ಲ ಭಾಳ ಸಣ್ಣ ವಿಷಯ ಅನಿಸುತ್ತೆ. ಅದು ಅಧಿಕಾರದಲ್ಲಿ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಹೊಡೆದಾಡ್ಕೊಂಡ್ರೆ ನಮಗೇನಾಗೋದಿದೆ ಅನ್ನುವ ರೀತಿಯಲ್ಲೂ ಕೂಡ ಹೈಕಮಾಂಡ್ ಲಾಭನೂ ಇಲ್ಲ ನಷ್ಟನೂ ಇಲ್ಲ. ನೀವಂತರೂ ಯಾರ ಮಾತು ಕೇಳಲ್ಲ. ಅಧಿಕಾರದಲ್ಲಿ ಇದ್ದಾಗಲೇ ಕರ್ನಾಟಕದ ಬಿ ಜೆ ಪಿಯ ಒಳ ಜಗಳ ಬಗೆಹರಿಸಲಿಕ್ಕೆ ಆಗಲಿಲ್ಲ, ಮಾಡ್ಕೊಂಡು ಹೋಗಿ ಅನ್ನುವ ತೀರ್ಮಾನಕ್ಕೂ ಕೂಡ ಹೈಕಮಾಂಡ್ ಬರ್ಬೋದು. ನೀವು ನೋಡ್ಕೊಳ್ಳಿ, ನೋಡೋಣ ಚುನಾವಣೆಗಳ ಹತ್ತಿರ ಬಂದಾಗ ನಾವು ನೋಡೋಣ. ಈಗೇನು ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಹೈಕಮಾಂಡ್ಗೆ ಎಷ್ಟು ಆಸಕ್ತಿ ಇದೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಆದರೆ ನೋಡಿ, ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ವಾಟ್ ಈಸ್ ಪಾಲಿಟಿಕ್ಸ್ ಎಂಡ್ ಆಫ್ ದ ಡೇ?
ಯು ನೀಡ್ ಟು ಕಾಂಪ್ರಮೈಸ್ ಸಮ್ವೇರ್. ಐ ಆಮ್ ನಾಟ್ ಟೆಲಿಂಗ್ ಕಾಂಪ್ರಮೈಸ್ ಇನ್ ದ ಸೆನ್ಸ್ ಎಲ್ಲವನ್ನ ಅಂದರೆ ಆಡಳಿತ ಪಕ್ಷ ವಿರೋಧ ಆ ಕಾಂಪ್ರಮೈಸ್ ಹೇಳ್ತಾ ಇಲ್ಲ. ನೀವು ಹಿಟ್ರೋಜೀನಿಯಸ್ ಗ್ರೂಪ್ ಜೊತೆ ಕೆಲಸ ಮಾಡೋಕ್ಕೆ ತಯಾರಾಗಬೇಕಾಗತ್ತೆ. ನಿಮ್ಗೆ ಮನೆಯಲ್ಲಿ ಮಾತ್ರ ಹೋಮೋಜೀನಿಯಸ್ ಗ್ರೂಪ್, ನಿಮ್ಮ ಅಣ್ಣ ತಮ್ಮ ಅಕ್ಕ, ದೇ ಆರ್ ಹೋಮೋಜೀನಿಯಸ್, ದೇ ಆರ್ ಯುವರ್ ಬ್ಲಡ್. ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಹಿಟ್ರೋಜೀನಿಯಸ್ ಕೂತಿರ್ತಾರೆ, ಬೇರೆ ಬೇರೆ ಜಾತಿಗಳು ಕೂತಿರ್ತಾರೆ, ಬೇರೆ ಬೇರೆ ಮೈಂಡ್ಸೆಟ್ ಅವ್ರು ಇರ್ತಾರೆ, ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಇರ್ತಾರೆ. ನೀವು ಅವ್ರ ಜೊತೆ ಕುತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಕಲಿಬೇಕಲ್ವ. ಇಲ್ಲೇನಾಗಿದೆ, ಎರಡೂ ಬಣಗಳು ನಾವು ನಿಮ್ಮ ಜೊತೆ ಕೆಲಸ ಮಾಡಲ್ಲ, ನೀವು ನಮ್ಮ ಜೊತೆ ಕೆಲಸ ಮಾಡಲ್ಲ. ಇದು ಎಷ್ಟು ದಿನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಅಂದರೆ ಇದರಿಂದ ಸರಿಯಪ್ಪ, ವಾಟ್ ಈಸ್ ದ ಟಾರ್ಗೆಟ್? ನಿಮ್ಮದು ಉದ್ದೇಶ ಏನು? ಈ ಪ್ರಶ್ನೆಗಳು ಎರಡೂ ಬಣಗಳಿಗೆ ನಿಶ್ಚಿತವಾಗಿ ಬರ್ತವೆ. ಯಡಿಯೂರಪ್ಪನವರು ಆಗಾಗ ಹೇಳ್ತಾ ಇದ್ರು, ದೇವ ದುರ್ಲಭ ಕಾರ್ಯಕರ್ತರು. ಆ ಕಾರ್ಯಕರ್ತರು ನೋಡ್ಕೊಂಡು ಏನು ಅಂತ ಇರಬೇಕು? ನಮ್ಮನ್ನು ದುಡಿಸ್ಕೊಂಡ್ರಿ, ಅಧಿಕಾರ ಇದ್ದಾಗ ನಮ್ಮನ್ನು ತಿರುಗಿ ಸಹಿತ ನೋಡಲಿಲ್ಲ, ನಿಗಮ ಮಂಡಳಿಯ ನೇಮಕಾತಿಗಳನ್ನು ಮಾಡಲಿಲ್ಲ. ಈಗ ಅಧಿಕಾರ ಹೋದಾಗ ಅಲ್ಲಿ ಸಿದ್ದರಾಮಯ್ಯನವರ ವಿರುದ್ಧದ ಆರೋಪಗಳಿದ್ದಾಗ 3 ಉಪಚುನಾವಣೆಗಳನ್ನು ಸೋತು ಬಡದಾಡ್ಕೊಂಡು, ನಮ್ಮ ಕಡೆ ಅಂತಾರೆ ಬಡದಾಡ್ಕೊಂಡು ಸಾಯ್ತಿದ್ದೀವಿ ಅಂತ. ಪಾಪ ಈಗ ಕಾರ್ಯಕರ್ತರ ಪಾಡೇನು ಅನ್ನುವಂಥದ್ದು ಪ್ರಶ್ನೆ. ಜೊತೆಗೆ ಈಗ ಪ್ಯಾಚಪ್ ಮಾಡೋದು ಅಂತಂದರೆ ಯತ್ನಾಳ್ ಆ್ಯಂಡ್ ಟೀಮ್ಗೆ ಜವಾಬ್ದಾರಿಯನ್ನು ಕೊಟ್ಟು ಕೂರಿಸ್ತಾರಾ ಹೈಕಮಾಂಡ್, ಗೊತ್ತಿಲ್ಲ ಯಾವ ರೀತಿಯ ಪ್ಯಾಚಪ್ಗಳಾಗತ್ತೆ. ಸೊ ಜವಾಬ್ದಾರಿಗಳು ಬಂದಾಗ ಬಹುಶಃ ಈ ಆಂತರಿಕ ಬೇಗುದಿ ಕಮ್ಮಿ ಆಗ್ಬೋದಾ ಅಂತ ಅನ್ಸುತ್ತೆ. ನೋಡಿ, ಕೋರ್ ಕಮಿಟಿಯ ಪುನಾರಚನೆ ಎಸ್ ಕ್ಯಾನ್ ಬಿ ಎ ಸ್ಟೆಪ್ ಟುವರ್ಡ್ಸ್ ಸೊಲ್ಯೂಷನ್. ಓಕೆ ಓಕೆ ಅದನ್ನು ಹೈಕಮಾಂಡೇ ಮಾಡಬೇಕಾಗತ್ತೆ. ಅದನ್ನು ಇಲ್ಲಿ ಕರ್ನಾಟಕದಲ್ಲಿ ಮಾಡಿದರೆ ಜಗಳಗಳು ಇನ್ನಷ್ಟು ಭುಗಿಲೇಳ್ತವೆ. ಯಾಕಂದರೆ ಇದರಲ್ಲಿ ಕಾಣದೇ ಇರುವ ಈಗ ಹೆಸರುಗಳು ಅರವಿಂದ್ ಬೆಲ್ಲದಿದ್ದಾರೆ, ಸಿ ಟಿ ರವಿ ಏನು ಮಾಡ್ತಾರೆ, ಸುನೀಲ್ ಕುಮಾರ್ ಏನು ಮಾಡ್ತಾರೆ. ಎಸ್, ನೋಡೋಣ ಪ್ರಶಾಂತ್ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಈಗೊಂದು ಚಿಕ್ಕ ಕಾರ್ಯಕರ್ತರು ಅಂತ ದಿನ ಹೇಳೋ ನಾಯಕರು ಎರಡೂ ಬಣಗಳು ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡಿದರೆ ಉದ್ದೇಶ ಏನ್ರಿ? ನೀವು ಒಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಇಡೀ ಪೊಲಿಟಿಕಲ್ ಪಾರ್ಟಿಯನ್ನು ಒಂದು ಬ್ರಿಂಕ್ಗೆ ತಂದಿಟ್ರೆ ಮುಂದೇನು? ಎಸ್, ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ಮಹಾರಾಷ್ಟ್ರ ರಾಜಕಾರಣಕ್ಕೆ ಹೋಗೋಣ. ಇನ್ನೂ ಕೂಡ ಮಹಾರಾಷ್ಟ್ರದ ಸಿಎಂ ಯಾರು ಅನ್ನೋದರ ಬಗ್ಗೆ ಡಿಸೈಡ್ ಆಗಿಲ್ಲ. ಏನಾಗ್ತಾ ಇದೆ ನೋಡೋಣ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.